ಮೂಡಾದಿಂದ ಸಿಎಂ ಪತ್ನಿಗೆ ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಗಮನಕ್ಕೆ ಬಾರದೆಯೇ ಈ ಹಗರಣ ನಡೆದಿರೋದಿಲ್ಲ. ಬಿಜೆಪಿಗೆ ತಿರುಗುವಾಣ ಆದರೂ ಸರಿ ಎದುರಿಸ್ತೀವಿ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಬೈರತಿ ಸುರೇಶ್ ಪರಮಾಪ್ತ ಸೂಕ್ತ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಯಾವೆಲ್ಲ ಹಗರಣ ನಡೆದಿದೆಯೋ ತನಿಖೆಯಾಗಲಿ ಅಂತಿದ್ದಾರೆ ವಿಜೇಂದ್ರ. ಒಂದು ದೊಡ್ಡ ಹಗರಣ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಮೈಸೂರಿನ ಮೂಡ ಹಗರಣನೂ ಕೂಡ 3,400,000 ಕೋಟಿ ರೂಪಾಯಿ ಹಗರಣ. ಇವತ್ತು ಬೈರತಿ ಸುರೇಶ್ ಅವರು ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮೈಸೂರಿಗೆ ಹೋಗ್ತಾರೆ, ಸಭೆ ಮಾಡ್ತಾರೆ, ಅಧಿಕಾರಿಗಳು ಸಭೆ ಮಾಡ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಸಸ್ಪೆಂಡ್ ಮಾಡೋದಿಲ್ಲ. ಟ್ರಾನ್ಸ್ಫರ್ ಮಾಡಿ ಎಲ್ಲ ಕಡತಗಳನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾರೆ. ಇದು ಮುಖ್ಯಮಂತ್ರಿಗಳ ಜಿಲ್ಲೆ. ಸ್ವತಃ ಮುಖ್ಯಮಂತ್ರಿಗಳ ಹಣಕಾಸಿನ ಸಚಿವರು ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ 15 ಅಲಾಟ್ಮೆಂಟ್ ಆಗಿದೆ. ಅದು ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಾದ್ಮೇಲೆ 30-46 ವರ್ಷ ಹಿಂದಿದ್ದಿರ್ತಕ್ಕಂಥವ್ರಿಗೆ ಇವಾಗ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ ಡೇಟ್ ಒಂದು, ಅಪ್ಲಿಕೇಶನ್ ಹಾಕೋಕೆ ಹಿಂದಿನ ಡೇಟಿಗೆ ಆಲ್ಟರ್ನೇಟ್ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಹಗರಣ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ಇವತ್ತು ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಇವತ್ತು ಕಳಚಿ ಬಿದ್ದಿದೆ. ಇವತ್ತು ದಿನಕ್ಕೊಂದು ಭ್ರಷ್ಟಾಚಾರ ಪ್ರಕರಣಗಳು ಇವತ್ತು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.